ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬೇಕಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಡಿಮಾರ್ಟ್ ಹೊರಟಿದ್ದೀವಿ. ಸೊ ಡಿಮಾರ್ಟ್ ಶಾಪಿಂಗ್ ಮಾಡ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಕ್ವಿಕ್ಕಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೀಳ್ತೀಯಾ ಸೊ ವೆಲ್ಕಮ್ ಬ್ಯಾಕ್. ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ರಿ, ಗ್ರಾಸರಿ ಶಾಪಿಂಗ್. ಸೊ ನಾನು ಏನೇನು ತಗೊಂಡೆ ಅಂತ ಇಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಹಾಗೆ ಸ್ಟುಡಿಯೋಗೆ ಸಹ ಹೋಗಿದೆ. ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಾನು ಕ್ರೌಡ್ ಇರಲ್ಲ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ್ಯಂಡ್ ಒಂದು ಯೂಸ್ಫುಲ್ ಪ್ರಾಡಕ್ಟ್ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ. ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಸೊ ನಾನು ಡಿಮಾರ್ಟಲ್ಲಿ ಈ ಬ್ಯಾಗ್ ಕ್ಲಿಪ್ ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸು, 59. ಇದೇನಕ್ಕಪ್ಪ ಯೂಸ್ ಅಂತ ಹೇಳಿದ್ರೆ ನನಗೂ ಇವಾಗಲೇ ಗೊತ್ತಾಗಿದ್ದು, ನಂಗೆ ಮುಂಚೆ ಗೊತ್ತಿರಲಿಲ್ಲ. ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಗ್ ಕ್ಲಿಪ್ಸ್ ಅಂತ. ಸೊ ನಾವು ಚಿಪ್ಸ್ ಪ್ಯಾಕೆಟು ಏನಾದರೂ ಪ್ಯಾಕೆಟ್ಸ್ ಹೋಗಿ ಎಲ್ಲ ಮೆತ್ತಗೆ ಆಗಿಬಿಡುತ್ತಲ್ಲ, ಹಾಗೆ ಇಟ್ಟರೆ ಸೊ ಇದು ಹಾಕೋದ್ರಿಂದ ಗಾಳಿ ಒಳಗಡೆ ಹೋಗೋದಿಲ್ಲ. ತುಂಬಾ ಯೂಸ್ಫುಲ್ ಪ್ರಾಡಕ್ಟು, ಜಸ್ಟ್ ಫಾರ್ 59. ನೆಕ್ಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದರೆ ನೀವು ಟ್ರೈ ಮಾಡ್ಬೋದು. ಸೊ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ಸೊ ಈ ಥರ ಪ್ರಾಡಕ್ಟು ಅರ್ಧ ತಿನ್ಬಿಟ್ಟು ಅರ್ಧ ಮಿಕ್ಬಿಟ್ಟಿರುತ್ತೆ. ಸೊ ಆವಾಗ ನಾವು ಇಲ್ಲಿ ಕೊಡು, ಈ ಥರ ಕ್ಲೋಸ್ ಮಾಡಿದ್ರೆ ಸಾಕು. ತುಂಬಾ ಟೈಟ್ ಇದೆ, ಬರೋದಿಲ್ಲ, ಓಪನ್ ಮಾಡೋದಕ್ಕಾಗೋದಿಲ್ಲ. ಸೊ ಗಾಳಿ ಹೋಗೋದಿಲ್ಲ. ಸೊ ಕ್ರಿಸ್ಪಿಯಾಗಿ ಹಾಗೆ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಸೈಜಸ್ ಸಹ ಇದೆ, ನೋಡ್ಬೋದು. ಇಲ್ಲಿ ಸೈಜಸ್ ಸಹ ಇದೆ, ದೊಡ್ಡದು ಚಿಕ್ಕದು ಎಲ್ಲ ಸೈಜಸ್ ಅವೈಲಬಲ್. ತಕ್ಕೊಡ್ತೀನಿ. ಸೊ ದೊಡ್ಡದು ಚಿಕ್ಕದು ಎಲ್ಲ ಸೈಜಸ್ ಅವೈಲಬಲ್. ಜಸ್ಟ್ ಫಾರ್ 59. ಒಂದು ಟ್ರೈ ನೀವು ಕೊಡ್ಬೋದು. ಯೂಸ್ಫುಲ್ ಪ್ರಾಡಕ್ಟ್. ಸೊ ನಾನೇನೇನು ಗ್ರಾಸರಿ ತಗೊಂಡೆ, ಮಂತ್ಲಿ ಗ್ರಾಸರೀಸ್ ಅಂತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಸೊ ಡಿಮಾರ್ಟಲ್ಲಿ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಸಂತೋಷ್ ಇರಲ್ಲ. ಸೊ ಹಾಗಾಗಿ ನಾನು ಏನೇನು ತಗೊಂಡೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾವು ಹಾಕೋದಂತೂ ಅಲ್ಲಿ ಹೋದರೆ ಡಿಮಾರ್ಟ್ಗೆ ಏನೇನೋ ಬೇರೆ ಎಕ್ಸ್ಟ್ರಾ ಅದೆಲ್ಲ ತೊಗೊಂಡು ಬರ್ತೀವಿ. ಹಾಗಾಗಿ ಸೊ ಇನ್ಸ್ಟೆಂಟಾಗಿ ಸೊ ಇದು ಮೆಲಟ್ಸ್ದು ಸಫಲ ಓಟ್ಸ್ದು ಮತ್ತು ಮೆಲಟ್ಸ್ದು ತೊಗೊಂಡಿದ್ದೀನಿ ಇನ್ಸ್ಟೆಂಟಾಗಿ. ಸೊ ಅಕ್ಕಿರ ಹೊಟ್ಟೆ ಅಷ್ಟೊಂದಾಗ ಇದು ಇನ್ಸ್ಟೆಂಟಾಗಿ ಮಾಡಿಕೊಡ್ತೀವಿ. ಸೊ ಬಾತ್ರೂಮ್ ಕ್ಲೀನರ್, ಎಣ್ಣೆ, ಫ್ರೀಡಮ್ ತುಂಬ ಚೆನ್ನಾಗಿದೆ. ಸೊ ಮಂತ್ಲಿ ಗ್ರಾಸರೀಸ್ ಇಷ್ಟು, ಬಟ್ ಇನ್ನೂ ಬೇಕಾಗುತ್ತೆ. ಸೊ ನನಗೆ ಪದೇ ಅಂಗಡಿಗೆಲ್ಲ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಒನ್ಸ್ ಇನ್ ಅ ಮಂತ್ ನಾನು ತಗೊಂಡ್ಬಿಡ್ತೀನಿ. ಸೊ ನಂಗೆ ಅಂಗಡಿಗೆ ಹೋಗೋದಕ್ಕೆ ಪದೇ ಇಷ್ಟ ಆಗೋದಿಲ್ಲ. ಆ್ಯಂಡ್ ಈಗ ಆಫೀಸ್ಗೆ ಹೋಗೋ ಕಾರಣ ನಂಗೆ ಆಗೋದೇ ಇಲ್ಲ ಅಂಗಡಿಗೆ ಹೋಗೋದಕ್ಕೆ. ಸೊ ಹಾಗಾಗಿ ನನ್ನ ಮಂತ್ಲಿ ಗ್ರಾಸರಿ ಇಷ್ಟ ಆಗಿರುತ್ತೆ. ಇನ್ನೂ ಬೇಕು. ಸೊ ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಶನಿವಾರ ಭಾನುವಾರ ನಾನು ಮನೇಲಿದ್ದರೆ ಮನೆ ಕ್ಲೀನಿಂಗು ಅದು ಇದು ಪೂಜೆ ಅಂತ ಇದ್ಬಿಡುತ್ತೆ. ಸೊ ಆದಷ್ಟು ನಾನು ಆಕಿರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಖುಷಿ ಪಡ್ತೀನಿ. ಆ್ಯಂಡ್ ಚಿಕ್ಕಬ್ಬು ಮಳೆ ಮುಖಾನೇ ಕಾಣಿಸಲ್ಲ ಅವ್ರಿಗಿದೆ. ಸಾಕಾ ಬೇಡ
ಯಮ್ಮಿ. ಮತ್ತೇನು ಬೇಕು? ಟೀ. ಅಬ್ಬಿಲ್ಲ. ಅಕ್ಕಿದ ಟೀ ಬೇಕಾ? ಸೊ ನಾನಿಲ್ಲಿ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅಕಿರಾಗೋಸ್ಕರ ಏನಾದರೂ ಒಂದು ಸ್ಯಾಂಡ್ವಿಚ್ ರೀತಿಯಲ್ಲಿ ಮಾಡಿಕೊಡೋಣ ಅಂತ ಪನ್ನೀರ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸೊ ಬಟರ್ ಹಾಕಿ ಪನ್ನೀರ್, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಹಾಕಿದ್ದೀನಿ. ನೀವು ಬೇಕಿದ್ದರೆ ಈರುಳ್ಳಿ ಸಹ ಆ್ಯಡ್ ಮಾಡ್ಬೋದು, ನಿಮಗೆ ಯಾವುದೇ ರೀತಿಯ ವೆಜ್ಜಸ್ ಸಹ ಆ್ಯಡ್ ಮಾಡ್ಬೋದು. ಸೊ ಅದರ ಜೊತೆ ನಾನು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸಹ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಎರಡೂ ಕಡೆ ಬಟರ್ ಹಾಕಿ ಬ್ರೆಡ್ನ ಟೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನಾರ್ಮಲ್ ಬ್ರೆಡ್ಸೇ ತೊಗೊಂಡಿದ್ದೀನಿ, ನೀವು ಬೇಕಿದ್ದರೆ ಬ್ರೌನ್ ಬ್ರೆಡ್ ಸಹ ತೊಗೋಬೋದು. ಆ್ಯಂಡ್ ಬಿಸಿ ಮಾಡಾದಮೇಲೆ ನಾನು ಅಲ್ಲಿ ಕುಕುಂಬರ್ ಸಹ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಮನೇಲೇ ಮಾಡಿಟ್ಟಿರುವ ಚಟ್ನಿ ಆ್ಯಂಡ್ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ. ಸೊ ಮಾಡಿಟ್ಟಿರುವ ಚಟ್ನಿನ ಬ್ರೆಡ್ ಮೇಲೆ ಹಾಕಿ ಈಗ ಮಯೋನೀಸ್ ಆಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಮಯೋನೀಸ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಟೊಮ್ಯಾಟೊ ಸಾಸ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಟೊಮ್ಯಾಟೊ ಸಾಸ್ ಹಾಗೂ ಮಯೋನೀಸ್ನ ಒಟ್ಟಿಗೆ ಮಿಕ್ಸ್ ಮಾಡಿ ಸಹ ಆ್ಯಡ್ ಮಾಡ್ಬೋದು. ಸೊ ಸೇಮ್ ಟೇಸ್ಟ್ ಕೊಡುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಬೇಕಿದ್ದಲ್ಲಿ ಯಾವ ಟೊಮ್ಯಾಟೊ ಸಾಸ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಕಿಸಾನ್ ಟೊಮ್ಯಾಟೊ ಕೆಚಪ್ ತೊಗೊಳ್ತಾ ಇದ್ದೀನಿ. ಸೊ ಈಗ ಪನ್ನೀರ್ ಮಿಕ್ಸ್ ಮಾಡಿಟ್ಟಿದ್ದೀರಲ್ವ, ಅದನ್ನು ಬ್ರೆಡ್ ಮೇಲೆ ಹಾಕ್ಕೊಳ್ಳೋಣ, ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈ ರೆಸಿಪಿನ ಡಯಟ್ ಮಾಡೋರು ಆ್ಯಂಡ್ ಹಾಗೆ ಮಕ್ಕಳಿಗೆ ಆ್ಯಂಡ್ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಆಗಿ ನೀವು ಟ್ರೈ ಮಾಡ್ಬೋದು. ಸೊ ನಾನಿಲ್ಲಿ ಈಗ ಚೀಸ್ ಸ್ಲೈಸ್ ಹಾಕ್ತಾಯಿದ್ದೀನಿ. ಸೊ ಚೀಸ್ ಸ್ಲೈಸ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಮ್ಮ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಆಗಿದೆ, ಟೇಸ್ಟಿ ಪನ್ನೀರ್ ಸ್ಯಾಂಡ್ವಿಚ್.